ಎಕ್ಸೈಸ್ 1.5 ಕ್ಲಾಸ್ 9th ಸ್ಟ್ಯಾಂಡರ್ಡ್ ನಂಬರ್ ಸಿಸ್ಟಮ್. ಇದರಲ್ಲಿ ನಾವು ಇವತ್ತು ಫಸ್ಟ್ ಮೇನನ್ನು ಸಾರ್ಟ್ ಔಟ್ ಮಾಡ್ತಾ ಇದ್ದೀವಿ. ಕ್ಲಾಸಿಫೈ ದ ಫಾಲೋವಿಂಗ್ ನಂಬರ್ಸ್ ಆ್ಯಸ್ ರ್ಯಾಷನಲ್ ಆರ್ ಇರ್ಯಾಷನಲ್. ಫಸ್ಟ್ ಪ್ರಾಬ್ಲಮ್ 2 - √5. ನಾವಿದನ್ನು ರ್ಯಾಷನಲ್ ನಂಬರ್ ಅಥವಾ ಇರ್ಯಾಷನಲ್ ನಂಬರ್ ಅಂತ ಹೇಳಬೇಕು. ಯಾವ ನಂಬರ್ ಇದು? 2 - √5. ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ? ನೋಡಿ, ಇಲ್ಲಿ √5 ಅಂತ ಇದೆ. √5 ಯಾವ ಟೈಪ್ ನಂಬರ್ ಅದು? √5 ಇರ್ಯಾಷನಲ್ ನಂಬರ್ ಅಲ್ವಾ? ಇರ್ಯಾಷನಲ್ ನಂಬರ್. ಲಾಸ್ಟ್ ಕ್ಲಾಸಲ್ಲೇ ಹೇಳಿದ್ದೆ ನಾನು ನಿಮಗೆ. ಸ್ಕ್ವೇರ್ ರೂಟ್ ಆಫ್ ಇಂಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್, ಅದನ್ನು ನಾವೇನಂತ ಹೇಳ್ತೀವಿ? ಇರ್ಯಾಷನಲ್ ನಂಬರ್ಸ್ ಅಂತ ಹೇಳ್ತೀವಿ. 5 ಅನ್ನೋದು ಸ್ಕ್ವೇರ್ ನಂಬರ್ ಅಲ್ಲ, ಆದರೆ ಸ್ಕ್ವೇರ್ ರೂಟ್ ಇದೆ. ಅದಕ್ಕೆ √5 ಅನ್ನೋದೇನದು? ಇರ್ಯಾಷನಲ್ ನಂಬರ್. ಯಾವುದಾದ್ರೂ ನಂಬರನ್ನು ಇರ್ಯಾಷನಲ್ ನಂಬರಿಂದ ಸಬ್ಟ್ರಾಕ್ಟ್ ಮಾಡಿದರೆ ಅದನ್ನೇನು ಮಾಡೋಕ್ಕಾಗಲ್ಲ? ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ. 2 - √5 ಮತ್ತೆ ಸಿಂಪ್ಲಿಫೈ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ 2 - √5 ಅನ್ನೋದೇನದು? ಇರ್ಯಾಷನಲ್ ನಂಬರ್. ಆಯಿತಾ? 2 - √5 ಈಸ್ ಎ ಇರ್ಯಾಷನಲ್ ನಂಬರ್. ಇವಾಗ ಸೆಕೆಂಡ್ ಪ್ರಾಬ್ಲಮ್. 3 + √23 - √23. 3 + √23 - √23 ಇದು ರ್ಯಾಷನಲ್ಲ ಅಥವಾ ಇರ್ಯಾಷನಲ್ಲ ಅಂತ ಹೇಳಬೇಕು ನಾವು. ಫಸ್ಟ್ ನಾವೇನು ಮಾಡೋಣ? ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 3 + √23 - √23 ಪ್ಲಸ್ √23 - √23 ಏನಾಯಿತು? ಕ್ಯಾನ್ಸಲ್ ಆಯಿತು. ಏನು ಉಳಿತು ನಿಮಗೀಗ? 3. 3 ಅನ್ನೋದು ಯಾವ ಟೈಪ್ ಆಫ್ ನಂಬರ್ ಅದು? ರ್ಯಾಷನಲ್ಲ ಇರ್ಯಾಷನಲ್ಲ? 3 ಅನ್ನೋದು ರ್ಯಾಷನಲ್ ನಂಬರ್ ಅಲ್ವಾ? 3 ಅನ್ನೋದು ರ್ಯಾಷನಲ್ ನಂಬರ್. ಅದಕ್ಕೆ 3 + √23 - √23 ಈಸ್ ಎ ರ್ಯಾಷನಲ್ ನಂಬರ್. ಯಾಕಿದು ರ್ಯಾಷನಲ್ ನಂಬರ್ ಆಗುತ್ತೆ ಹೇಳಿ? ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೇನು ಬರುತ್ತೆ? ಆನ್ಸರ್ 3 ಬರುತ್ತೆ. 3 ಅನ್ನೋದು ರ್ಯಾಷನಲ್ ನಂಬರ್ ಆಗಿರೋದ್ರಿಂದ 3 + √23 - √23 ಕೂಡ ಏನದು? ರ್ಯಾಷನಲ್ ನಂಬರ್. ನಾವೀಗಿದನ್ನು ರಬ್ ಮಾಡಿ ಥರ್ಡ್ ಒನ್ನನ್ನು ಮಾಡೋಣ. ಥರ್ಡ್ ಕ್ವೆಶನ್ ನೋಡಿ. 2 × √7 ಡಿವೈಡೆಡ್ ಬೈ 7 × √7. ಇದು ರ್ಯಾಷನಲ್ ನಂಬರ್ ಅಥವಾ ಇರ್ಯಾಷನಲ್ ನಂಬರ ಅಂತ ಹೇಳಬೇಕು ನಾವು. √7 ನ್ಯೂಮರೇಟ್ರಲ್ಲೂ ಇದೆ, √7 ಡಿನಾಮಿನೇಟ್ರಲ್ಲೂ ಇದೆ ಅಲ್ವಾ? ಅದಕ್ಕೆ ಏನಾಗತ್ತೆ? ಇದು ಕ್ಯಾನ್ಸಲ್ ಆಗುತ್ತೆ. √7 ಕ್ಯಾನ್ಸಲ್ ಆಗುತ್ತೆ. ಏನು ಉಳಿಯುತ್ತೆ ನಿಮಗೆ? 2/7. ನಿಮಗೆ ಗೊತ್ತಿದೆ ಅಲ್ವಾ? 2/7 ಅನ್ನೋದು ರ್ಯಾಷನಲ್ ನಂಬರ್. 2/7 ರ್ಯಾಷನಲ್ ನಂಬರ್. ಅದಕ್ಕೆ 2/√7 ಡಿವೈಡೆಡ್ ಬೈ, therefore 2/√7 ಡಿವೈಡೆಡ್ ಬೈ 7 × √7 ಈಸ್ ಎ ರ್ಯಾಷನಲ್ ನಂಬರ್. ಫೋರ್ತ್ ಪ್ರಾಬ್ಲಮ್ 1/√2. ಇದು ರ್ಯಾಷನಲ್ಲ ಇರ್ಯಾಷನಲ್ಲ? √2 ಏನದು? ಇರ್ಯಾಷನಲ್ ನಂಬರ್. ಅದಕ್ಕೆ ಏನದು? 1/√2 ಈಸ್ ಎ ಇರ್ಯಾಷನಲ್ ನಂಬರ್. ಇದನ್ನು ಮತ್ತೇನು ಮಾಡಲಿಕ್ಕಾಗಲ್ಲ? ಸಿಂಪ್ಲಿಫೈ ಮಾಡಲಿಕ್ಕೆ ಆಗಲ್ಲ. ಅದಕ್ಕೆ 1/√2 ಈಸ್ ಎ ಇರ್ಯಾಷನಲ್ ನಂಬರ್. ಫಿಫ್ತ್ ಪ್ರಾಬ್ಲಮ್ 2 × π. ಪೈ ಯಾವ ನಂಬರ್ ಇದು? ಪೈ ಅನ್ನೋದು ಇರ್ಯಾಷನಲ್ ನಂಬರ್ ಅಲ್ವಾ? ಪೈ ಈಸ್ ಎ ಇರ್ಯಾಷನಲ್ ನಂಬರ್. ಅದಕ್ಕೆ 2 × π ಒಂದು ಇರ್ಯಾಷನಲ್ ನಂಬರಿಗೆ ಒಂದು ನಂಬರನ್ನು ಮಲ್ಟಿಪ್ಲೈ ಮಾಡಿದಾಗ ಬರೋದೇನಾಗತ್ತದು? ಇರ್ಯಾಷನಲ್ ನಂಬರೇ ಆಗಿರುತ್ತೆ. therefore 2 × π is a irrational number.
ಇಷ್ಟು ಅರ್ಥ ಆಯಿತು ಅಂದ್ಕೊಳ್ತೀನಿ. ನಿಮಗೇನಾದರೂ ಹೆಲ್ಪ್ ಆಗಿದ್ರೆ ವಿಡಿಯೋ ಬೇರೆಯವ್ರಿಗೂ ಶೇರ್ ಮಾಡಿ.